ನಟಿ ಹರ್ಷಿಕಾ ಪುಣೇಚ್ ಅವರು ಇದ್ದಾರೆ. ಹರ್ಷಿಕಾ ಅವರೇ, ಈಗ ನೋಡಿ ಅವ್ರ ತಾಯಿಯವ್ರನ್ನ ಮಾತಾಡ್ಸಿದ್ರಿ. ಅವ್ರೊಂದು ಮಾತು ಹೇಳ್ತಾ ಇದ್ರು, ನಿಮ್ಮ ಹತ್ರ ಇವತ್ತು ಏನೇ ಆಗ್ಬೋದು, ನ್ಯಾಯ ಕೊಡಿಸ್ಬೋದು, ತನಿಖೆ ಆಗ್ಬೋದು, ನೇಹ ಮಾತ್ರ ವಾಪಸ್ ಬರೋದಿಲ್ಲ ಅಂತೇಳಿ. ನೀವೊಬ್ಬರು ಹೆಣ್ಮಗಳಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ ನನಗೆ ಆ ತಾಯಿ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಅವರು ಗೇಟಲ್ಲೇ ಕಾಯ್ತಿದ್ರಂತೆ. ಅಂದರೆ ಎಕ್ಸಾಮ್ ಹಾಲಲ್ಲಿ ಮಗಳು ಎಕ್ಸಾಮ್ ಮುಗಿಸಿ ಆಚೆ ಬರ್ತಾಳೆ, ಅವಳನ್ನ ಕರ್ಕೊಂಡು ಮನೆಗೆ ಬರಬೇಕು ಅಂತ ಹೇಳಿ ಗೇಟ್ ಹತ್ರ ಕಾಯ್ತಿದ್ರಂತೆ ತಾಯಿ. ಅದು ಎಂಥ ಒಂದು ಆ ತಾಯಿ ಆ ದುರಾದೃಷ್ಟ ನೋಡಿ. ಗೇಟಲ್ಲಿ ಕಾಯ್ತಾ ಇದ್ದಾರೆ, ಮಗಳು ಎಕ್ಸಾಮ್ ಮುಗಿಸಿ ನಗ್ನಗ್ತಾ ಬರ್ತಾಳೆ ಅಂದರೆ ಮಗಳು ಬಾಡಿಯಾಗಿ ಆಚೆ ಬರ್ತಾಳೆ. ನನಗೆ ನಿಜವಾಗ್ಲೂ ತುಂಬ ನೋವಾಗುತ್ತೆ. ತುಂಬ ಅವ್ರ ಫ್ಯಾಮಿಲಿ ನಿಜವಾಗ್ಲೂ ಏನಾಗಿದೆ ಅಂದರೆ ಎಲ್ಲ ಜನರು ಬರ್ತಿದ್ದಾರಲ್ಲ, ಎಲ್ಲೋ ಒಂದು ಕಡೆ ಅವ್ರು ಧೈರ್ಯ ತಗೊತಾ ಇದ್ದಾರೆ. ಅವರು ನುಂಗ್ತಾ ಇದ್ದಾರೆ ನೋವನ್ನ. ತುಂಬ ನೋವಿದೆ ಅವರಿಗೆ ಮನಸ್ಸಲ್ಲಿ. ನೀವೇ ನೆನೆಸ್ಕೊಳ್ಳಿ ಸರ್, ಒಂದು ಹೆಣ್ಮಗು ಮನೇಲಿ ಹುಟ್ಟಿದ ತಕ್ಷಣ ಲಕ್ಷ್ಮಿ ಹುಟ್ಟಿದ್ಲು ಅಂತ ಆಚರಿಸ್ತಾರೆ ಎಲ್ಲರೂ. ಆ ಲಕ್ಷ್ಮಿನ ಚೆನ್ನಾಗಿ ಬೆಳೆಸಿ, ಅದು ಇವ್ರು ಕಾರ್ಪೊರೇಟರ್ ಆಗಿರೋ ಕಾರಣ ಇವರು ಒಂದು ಇಂಡಿಪೆಂಡೆಂಟಾಗಿ ಆ ಹುಡುಗಿನ ಬೆಳೆಸಬೇಕು ಅಂತ ಹೇಳಿ ಅದೇ ಹೇಳ್ತಾಯಿದ್ರು. ಮೇಡಮ್ ಡ್ರೈವಿಂಗು ಎಲ್ಲ ಬರ್ತಾಯಿತ್ತು, ನನ್ನ ಮಗಳನ್ನ ನಾನು ಇಂಡಿಪೆಂಡಾಗಿ ನನಗೆ IPS ಮಾಡಿಸ್ಬೇಕಿತ್ತು ಅಂತ ಹೇಳಿ ಏನೆಲ್ಲ ಆಸೆ ಕಟ್ಟಿರ್ತಾರೆ, ಎಲ್ಲ ಹೋಯ್ತಾ. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಹುಡುಗಿ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು. ಆಮೇಲೆ ಈ ಸಿಸ್ಟಮ್ ಅನ್ನೋದು ಬರಬೇಕು ಸರ್. ಈಗ ಭುವನ್ ಅವ್ರು ಹೇಳ್ದಂಗೆ ಅಲ್ಲೇ ಲಾಟ್ರಿ ಅಲ್ಲೇ ಡ್ರಾ ಅನ್ನೋ ಥರ. ಹೇಗೆ ಅಂದರೆ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಅಲ್ಲೇ ಶಿಕ್ಷೆ ಆಗಬೇಕು, ಅದು ಅನೌನ್ಸ್ ಆಗಿಬಿಡ್ಬೇಕು. ಒಂದು ಕೊಲೆ ಮಾಡ್ತೀಯಾ, ನಿನಗೂ ಕೊಲೆ ಆಗುತ್ತೆ, ನಿನ್ನೂ ಗಲ್ಲಿಗೆ ಏರಿಸ್ತಾರೆ. ಈ ಥರದ್ದಾದಾಗ ಏನಾಗುತ್ತೆ, ಹೆದರ್ಕೊಳ್ತಾರೆ. ಇದೇನಾಗಿದೆ, ಫಿಯರ್ ಇಲ್ಲ. ಏನೇ ಆದರೂ ಒಂದು ಸ್ವಲ್ಪ ದಿನ ಜೈಲಲ್ಲಿ ಹೋಗಿ ಆಮೇಲೆ ಬೇಲಲ್ಲಿ ವಾಪಸ್ ಬರ್ತೀನಿ, ಮತ್ತೆ ಅದನ್ನೇ ಮಾಡ್ತೀನಿ ಅನ್ನೋ ಥರ. ಸೊ ಅದಾಗಬಾರ್ದು. ಆಮೇಲೆ ಎಲ್ಲ ನಾನು ಜನರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಾಕಷ್ಟು ಸೇಫ್ಟಿ ಮೆಷರ್ಸ್ ತಗೊಂಡಿದ್ದಾರೆ. ಸಾಕಷ್ಟು ನಂಬರ್ಸ್, ಹೆಲ್ಪ್ಲೈನ್ ನಂಬರ್ಸ್ಗಳಿದೆ. ಅದನ್ನೆಲ್ಲ ದಯವಿಟ್ಟು ಬೈಹಾರ್ಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ನಿಮಗಾಗೋದು ಬೇಡ, ಬಟ್ ನಿಮ್ಮ ಸುತ್ತಮುತ್ತ ಆಗ್ತಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ಆ ಹೆಲ್ಪ್ಲೈನ್ ನಂಬರಿಗೆ ಫೋನ್ ಮಾಡಿ ಆ ಹೆಲ್ಪ್ಲೈನ್ ಯೂಸ್ ಮಾಡ್ಕೊಳ್ಳಿ. ಪೊಲೀಸರು ಬರಲಿ, ಆ್ಯಕ್ಷನ್ ತಗೊಳ್ಳಿ. ಈಗ ಈ ಹೆಣ್ಮಗುಗೆ ಅವನು ಶುರು ಬಂದಾಗಲೇ ಎಚ್ಚೆತ್ಕೊಂಡು ಯಾರಾದರೂ ಒಬ್ಬರು ಫೋನ್ ಮಾಡಿಬಿಟ್ಟಿದ್ರೆ ಬದುಕ್ತಿದ್ಲೇನೋ. ಒಂದು ಸತಿ ಅವ್ನು ಚುಚ್ಚಿದಾಗ ಯಾರಾದರೂ ಬಂದು ಅವ್ನು ತಪ್ಪಿಸ್ಬಿಟ್ಟಿದ್ರೆ ಬದುಕ್ಬಿಟ್ಟಿದ್ಲೇನೋ ಹುಡುಗಿ. ಸೊ ನನ್ನ ಪ್ರಕಾರ ಎಲ್ಲ ಸ್ಟೂಡೆಂಟ್ಸು, ಮಕ್ಕಳನ್ನ ನಾವೇನು ಹೇಳೋಕ್ಕಾಗಲ್ಲ. ಬಟ್ ನಾನು ಹೇಳೋದಿಷ್ಟೇ, ದಯವಿಟ್ಟು ಸೊಸೈಟಿ ಅನ್ನೋದು ವಿ ಶುಡ್ ಸಪೋರ್ಟ್ ಈಚ್ ಅದರ್ ಸರ್. ಇಲ್ಲೇನಾಗ್ಬಿಟ್ಟಿದೆ, ಅವ್ರ ಮನೇಲಲ್ವಾ ಬಿಟ್ಬಿಡು, ಇವ್ರ ಮನೇಲಲ್ವಾ ಬಿಟ್ಬಿಡು. ಇವಾಗ ನಮಗೆ ಹಲ್ಲೆ ಆದಾಗಲೂ ಕೂಡ ನಮಗೆ ತುಂಬ ಜನ ವೆಲ್ ವಿಷರ್ಸ್, ಪಾಪ ಈ ಪಾರ್ಟಿ ಆ ಪಾರ್ಟಿ ಅಂತೆಲ್ಲ ಎಲ್ಲ ಪಕ್ಷದಿಂದ ನಮಗೆ ಫೋನ್ ಮಾಡಿ ನಮ್ಮ ವೆಲ್ ವಿಷರ್ಸು ಎಲ್ಲ ಕಡೆಯಿಂದ ಹೇಗಿದ್ದೀರಾ ಅಂತ. ಸೊ ನಮಗೆ ಅದೇ ಬೇಕಾಗೋದು. ಎಂಡ್ ಆಫ್ ದ ಡೇ ನಮಗೆ ಯಾರು ನಿಜವಾಗ್ಲೂ ನಮ್ಮನ್ನು ಕೇರ್ ಮಾಡ್ತಾರೆ ಅಂತ ಹೇಳಿ. ಸೊ ಈ ಹೆಣ್ಮಗು ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರ್ಯಾರು ಈ ಕೃತ್ಯನ ಗೈಬೇಕು ಅಂತ ನೆನೆಸ್ಕೊಳ್ತಾರೆ ಅಂಥವರು ಕೂಡ ಹೆದರ್ಕೊಳ್ಳೋ ಥರ ಒಂದು ಲಾ ಬರಲಿ, ಅವನಿಗೆ ಶಿಕ್ಷೆ ಆಗಲಿ ಅಂತ ಕೇಳ್ತೀನಿ. ಇದಾಗಿತ್ತು ನಟ ಭುವನ್ ಹಾಗೂ ನಟಿ ಹರ್ಷಿಕಾ ಪುಣೇಚ್ ಅವರ ಮಾತು. ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಆಗಬೇಕು, ಆತನ ನಿರಂಜನ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಅವರು ಕೂಡ ಆಗ್ರಹಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.